ಮೊದಲು ನಾನು ಯಾವ ದೇಶಕ್ಕಾದರೂ ಫಸ್ಟ್ ನಾನು ಹೋಗಿ ಅಲ್ಲಿಯ ಹವಾಮಾನ, ಆಹಾರ ಪದ್ಧತಿ ಏನೇನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಯಾವ ವಯಸ್ಸಿನವರಿಗೆ ಸೂಕ್ತವಾದಂಥ ಜಾಗ ಇದು, ಯಾವ್ದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಸೇರಿಸಿ ನಾನು ಆಮೇಲೆ ಪ್ಯಾಕೇಜನ್ನು ಮಾಡೋದು ಆ್ಯಸ್ ಯೂಶುವಲ್ ನನ್ನ ರೂಢಿ. ಕಲೇಸಪಾಳ್ಯ ಬಸ್ ಸ್ಟ್ಯಾಂಡ್ ಇದ್ದಂಗೆ ವಿಯೆಟ್ನಾಂ ಡೊಮೆಸ್ಟಿಕ್ ಸ್ಟೇಷನ್ಗಳು, ಫ್ಲೈಟ್ ಸ್ಟ್ಯಾಂಡ್ಗಳು ಅಷ್ಟೇ, ಏರ್ಪೋರ್ಟ್ಗಳು ಅಷ್ಟೇ, ಜೊತೆಗೆ ಫ್ಲೈಟ್ಗಳು ಅಷ್ಟೇ. ನಾನೆಲ್ಲೂ ಈ ಪೇಯ್ಡ್ ಪ್ರಮೋಷನ್ಸು ಆ ಥರ ಈ ಥರ ಎಲ್ಲ ನಾನು ಮಾಡೋದು ಮೌತ್ ಪಬ್ಲಿಸಿಟಿನೇ ನನಗೆ ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ನನ್ನನ್ನು ಇದುವರೆಗೂ ನನ್ನತ್ತ ಜನಗಳನ್ನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ. ಪ್ರತಿಯೊಂದು ಪ್ರವಾಸದಲ್ಲಿ ನಾನೇನು ಪ್ರಾಮಿಸ್ ಮಾಡಿದ್ದೀನಿ, ಒಂದು ಗ್ರೂಪ್ ಅಂತ ಹೊರಟಾಗ ಆ ಗ್ರೂಪ್ ಜೊತೆ ನಾನು ಇದ್ದೇ ಇರ್ತೀನಿ. ಯಾಕೆಂದರೆ ಸುಮ್ಮನೆ ಈಗ ನಾನು ಹೋಗಿಲ್ಲ ಅಂದರೆ ನನ್ನ ದುಡ್ಡು ಉಳಿಯುತ್ತೆ. ನನಗೆ ಅದಕ್ಕಿಂತ ಮುಖ್ಯ ಜನಗಳ ಸಮಾಧಾನ, ಅವ್ರಿಗೆ ತೊಂದರೆ ಆಗದಿರೋ ರೀತಿ ನಾನು ಕರ್ಕೊಂಡೋಗಿ ಕ್ಷೇಮವಾಗಿ ಮತ್ತೆ ಕರ್ಕೊಂಬಂದು ಏರ್ಪೋರ್ಟಿಗೆ ನಾನು ಇಳಿಸಿದ್ರೆ ಅದು ನನ್ನ ಜವಾಬ್ದಾರಿ. ಎಷ್ಟೇ ನಾವು ಪ್ರಾಮಾಣಿಕರು ಅಂದ್ರೂ ನಮ್ಮ ಪ್ರಾಮಾಣಿಕತೆನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋದಷ್ಟು ಜನಗಳಿಗೆ ಅನುಮಾನ ಜಾಸ್ತಿ. ಪ್ರಪಂಚನೇ ಹಂಗಾಗೋಗಿದೆ ಇವತ್ತಿನ ಸ್ಪೀಡಿ ನಿಗೋದೊಳಗೆ. ಏನೋ ಇವ್ನು ಯಾಕೆ ಇಷ್ಟು ಅಕ್ಯುರೇಟಾಗಿ ಹೇಳ್ತಾ ಇದ್ದಾನೆ, ಏನೋ ಇರ್ಬೋದು. ನಮಸ್ತೆ, ಬಿ ಗಣಪತಿ ಚಾನಲಿಗೆ ಸ್ವಾಗತ. ಎಂದಿನಂತೆ ನಾನು ಯಾವಾಗಲೂ NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ, ಅವರ ವಿದೇಶ ಪ್ರಯಾಣದ ಬಗ್ಗೆ ಅಲ್ಲಲ್ಲಿ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತಾ ಇದ್ದೇನೆ. ಯಾಕೆ ಅಂತಂದರೆ ವಿಶ್ವಾಸದ ಒಂದು ಪ್ರಯಾಣ, ಸ್ನೇಹದ ಪ್ರಯಾಣ ಮತ್ತು ಆತ್ಮೀಯತೆ ಇವರ ಆಭರಣ. ಹಾಗಾಗಿ ಹೋದವರೆಲ್ಲ ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಅವರು ಪ್ರೀತಿ, ವಿಶ್ವಾಸದಿಂದ ಮತ್ತು ಯಾವುದೇ ರೀತಿಯ ಧೋಖಾ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಯಾವ ರೀತಿಯಲ್ಲಿ ಅವರು ಒಪ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಸುಖ ಪ್ರಯಾಣವನ್ನು ಮಾಡಿಸಿ ವಾಪಸ್ ಕರೆತರುವುದು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಂಸ್ಥೆಯ ಒಂದು ಬಹಳ ದೊಡ್ಡ ಜವಾಬ್ದಾರಿ. ನವೀನ್ ಆ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ. ಹಾಗಾಗಿ ಇತ್ತೀಚೆಗೆ ವಿಯೆಟ್ನಾಂಗೆ ಹೋಗಿ ಬಂದರು. ಒಂದು ತಂಡ 7-8 ದಿನದ ಸಿಂಗಪೂರ್ ಮತ್ತು ಮಲೇಷ್ಯಾ ಇತ್ಯಾದಿಯನ್ನು ಮುಗಿಸ್ಕೊಂಡು ಬಂತು. ಅದರ ಜೊತೆಗೆ ಈಗ ದುಬೈ ಪ್ರವಾಸಕ್ಕೆ ಮತ್ತೆ ಸಿದ್ಧವಾಗಿದ್ದಾರೆ. ಅದರ ಮಧ್ಯದಲ್ಲಿ ದುಬೈ ಪ್ರವಾಸ, ವಿಯೆಟ್ನಾಂ ಪ್ರಯಾಸ ಅನ್ನುವ ರೀತಿಯಲ್ಲಿ ವಿಯೆಟ್ನಾಮಲ್ಲಿ ಕೆಲವು ಸಮಸ್ಯೆಗಳನ್ನು ಕೂಡ ಅವರು ಎದುರಿಸಿದ್ದನ್ನು ಮುಖ್ಯವಾಗಿ ಮುಕ್ತವಾಗಿ ಹೇಳ್ಕೊಳ್ತಾರೆ. ಅದರ ಜೊತೆಗೆ ಅದರ ಪರಿಹಾರಕ್ಕೆ ಅವರ ಹತ್ರ ಮಾರ್ಗವೂ ಇದೆ. ಇವೆಲ್ಲವನ್ನು ಮತ್ತೊಮ್ಮೆ ನಿಮ್ಮ ಎದುರು ಇಡುವ ಉದ್ದೇಶವೇ ಏನು ಅಂತಂದರೆ, ಜನಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರೂ ಇವರೊಟ್ಟಿಗೆ ಪ್ರಯಾಣಿಸಬಹುದು. ಮತ್ತು ಒಂದು ಐಷಾರಾಮಿ ಒಂದು ಜೀವನವನ್ನು ಮಾಡುವವರಷ್ಟೇ ವಿದೇಶಕ್ಕೆ ಹೋಗಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ತೊಡೆದು ಹಾಕಿ ಸಾಮಾನ್ಯರಲ್ಲಿ ಸಾಮಾನ್ಯರೂ ಕೂಡ ವಿದೇಶ ಪ್ರವಾಸವನ್ನು ಅತ್ಯಂತ ಖುಷಿಯಾಗಿ ಮಾಡಬಹುದು, ಅದನ್ನು ಅನುಭವಿಸ್ಬೋದು ಅನ್ನುವಂಥ ಒಂದು ನೆಲೆಯನ್ನು ಅವರ ಸಂಸ್ಥೆಯ ಮೂಲಕ ನವೀನ್ ಹುಟ್ಟು ಹಾಕಿದ್ದಾರೆ. ಹಾಗಾಗಿ ನಾನು ಅವರೊಟ್ಟಿಗೆ ಆಗಾಗ ನಿಂತಿದ್ದೇನೆ. ಪ್ರಾಯಶಃ ರಿಯಾಲಿಟಿ ಚೆಕ್ ಅನ್ನುವ ರೀತಿಯಲ್ಲಿ ಅವರೊಟ್ಟಿಗೆ ಒಂದು ದೇಶಕ್ಕೋ ಇನ್ನೊಂದು ದೇಶಕ್ಕೋ ಹೋಗಿ ಇವ್ರದ್ದು ಎಲ್ಲವನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲವೂ ನನ್ನಲ್ಲಿದೆ. ಆ ಎಲ್ಲ ಕಾರಣಕ್ಕಾಗಿ ಇವತ್ತು ನವೀನ್ ನನ್ನ ಮಾತಿಗೆ ಕರೆದಿದ್ದೇನೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಯಾವ ರೀತಿ ಪ್ರವಾಸ ಎಲ್ಲ ಮುಗಿಸ್ಕೊಂಡು ಬಂದ್ರಿ? ಸರ್, ಇದು ಒಂದು ದಿನಕ್ಕೆ ಮುಗಿಯುವಂಥದ್ದಲ್ಲ, ಕಂಟಿನ್ಯೂಟಿ. ಹೌದು. ಈಗ ಯಾವ ರೀತಿ ಅಂದರೆ, ಬಸ್ಸು ಬೆಳಗ್ಗೆ ಹೊರಡುತ್ತೆ ಡಿಪೋಯಿಂದ, ಜನ ಬದಲಾಗ್ತಾ ಇರ್ತಾರೆ, ಬಸ್ ಅದೇ ಇರ್ತದೆ, ಚಾಲಕ ಅವನೇ ಇರ್ತಾನೆ. ಒಂದು ಕೆಲಸ ಎಲ್ಲರನ್ನೂ ಸುಖಕರವಾಗಿ, ಸಮಾಧಾನವಾಗಿ, ಕ್ಷೇಮವಾಗಿ ಅವರವರ ನೆಲೆಗೆ ಮುಟ್ಟಿಸಿ. ಹೌದು, ಏನು ಅವನ ಜವಾಬ್ದಾರಿ ಇರುತ್ತೆ ನಿರ್ವಹಿಸೋ ಕೆಲಸ ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಸೊ ಯಾವುದಕ್ಕೂ ಚ್ಯುತಿ ಬರೆದಂಥ ರೀತಿಯಲ್ಲಿ ನನ್ನ ತಂಡ ನಡ್ಕೊತಾ ಇದೆ. ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಸರ್. ಯಾವದೆಲ್ಲ ಮುಗಿಸ್ಕೊ ಬಂದ್ರಿ? ವಿಯೆಟ್ನಾಂಗೆ ಹೋಗಿ ಬಂದ್ರಿ. ಈ ಒಂದು ತಂಡ 8 ದಿನದ ಪ್ರವಾಸವನ್ನು ಈಗ ನಾವು ಮಾತಾಡ್ತಿರುವ ಹೊತ್ತಿನ ಮೊದಲನೇ ದಿನ ಭಾರತಕ್ಕೆ ಬಂದು ಇಳಿದಿದೆ. ಅವರ ಅನುಭವವನ್ನು ನಾವು ಅದರಲ್ಲಿ ನಮ್ಮ ವಿಡಿಯೋದಲ್ಲಿ ಹಾಕ್ಬೋದು. ಖಂಡಿತ. ಏನು ಹೇಳಿ ಸರ್. ವಿಯೆಟ್ನಾಮು ಅನ್ನೋದು ಒಂದು ಎಲ್ಲರಲ್ಲೂ ಅಟ್ರಾಕ್ಷನ್ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಅದನ್ನು ಪ್ಯಾಕೇಜ್ ಮಾಡೋಂಥವ್ರು
ಇದ್ದಾರೆ, ಭಾಳ ಕಡಿಮೆ. ಯಾಕೆ ಕಾರಣ ಏನಂದರೆ ಚಾಲೆಂಜಸ್ ಜಾಸ್ತಿ ಅಲ್ಲಿ. ಸೊ ಹಾಗಾಗಿ ನನ್ನ ಏನು ಒಂದು ವೃತ್ತಿಯ ಬದುಕಿನ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ, ಮೊದಲು ನಾನು ಯಾವ ದೇಶಕ್ಕಾದರೂ ಫಸ್ಟ್ ನಾನು ಹೋಗ್ತೀನಿ. ಹೋಗಿ ಅಲ್ಲಿಯ ಹವಾಮಾನ, ಆಹಾರ ಪದ್ಧತಿ, ಸಮಯ, ಟೈಮಿಂಗ್ಸ್, ಎಷ್ಟು ಟೈಮಿಂದ ಎಷ್ಟು ಟೈಮ್ವರೆಗೂ ಆ ಪ್ಯಾಕೇಜ್ ಕೊಡ್ಬೋದು, ಏನೇನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಯಾವ ವಯಸ್ಸಿನವರಿಗೆ ಸೂಕ್ತವಾದಂಥ ಜಾಗ ಇದು, ಅದನ್ನೆಲ್ಲ ನಾನು. ರಿಸ್ಕ್ ಏನಾದ್ರು ಇದೆಯಾ? ಹೌದು ಹೌದು, ಖಂಡಿತ. ಅಥವಾ ಅಲ್ಲಿ ಹೋದಾಗ ಆಗುವ ತಾಪತ್ರಯಗಳೇನು? ಹೌದು, ಅದನ್ನೆಲ್ಲ ನೀವು ಮೊದಲು ಹೋಗಿ ನೋಡ್ಕೊಂಬರ್ತೀರಿ. ನೋಡಿ ಯಾವ್ದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಸೇರಿಸಿ ನಾನು ಆಮೇಲೆ ಪ್ಯಾಕೇಜನ್ನು ಮಾಡೋದು ಆ್ಯಸ್ ಯೂಶುವಲ್ ನನ್ನ ರೂಢಿ. ಸೊ ಹಾಗಾಗಿ ವಿಯೆಟ್ನಾಂ 10 ದಿನ ಹೋಗಿದ್ದೆ ನಾನು. 10 ದಿನ ಹೋಗಿ ಎಲ್ಲ ಏಳು ಬೀಳುಗಳು, ಸಂತೋಷಗಳು ಎಲ್ಲ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಲ್ಲಿಂದನೇ ಹಂಚ್ಕೊಂತ ಜನಗಳು ಬರ್ತಿದ್ದೆ. ಕೆಲವ್ರಿಗೆಲ್ಲ ಕೆಲವೊಂದೆಲ್ಲ ಮೆಚ್ಚುಗೆ ಆಗಿದೆ. ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಿದೆ ಅಂದರೆ, ಅಲ್ಲಿ ಕನೆಕ್ಟಿಂಗ್ ಫ್ಲೈಟ್ಸ್ ತೊಗೊಬೇಕು. ಆ ದೇಶದಲ್ಲಿ ಏನಾಗುತ್ತೆ, ಒಂದೂರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಥೈಲ್ಯಾಂಡ್ಗೆ ಹೋಗ್ತೀವಿ, ಮಲೇಷ್ಯಾಗೆ ಹೋಗ್ತೀವಿ, ದುಬೈಗೆ ಹೋಗ್ತೀವಿ. ಅಲ್ಲೆಲ್ಲ ಏನಿಲ್ಲ, ಒಂದು ಕಡೆ ಹೋಗಿ ಇಳಿದ್ರೆ ಬೆಳಗ್ಗೆ ಹೊರಟು ಮತ್ತು ಸಂಜೆ ವಾಪಸ್ ಬರೋವಂಥದ್ದು ಬೈ ರೋಡ್. ಇಲ್ಲಿ ಹಾಗಿಲ್ಲ, ಬೈ ಫ್ಲೈಟೇ ನಾವು ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಹೋಗ್ಬೇಕು. ಒಂದು ಫ್ಲೈಟು ಒಂದು ದಿನ ಆಲ್ಮೋಸ್ಟು ಅಲ್ಲಿ ತಿಂದಾಕ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ 4 ಊರುಗಳು ಬರುತ್ತೆ. 4 ಊರಿಗೂ 4 ಥರ ಫ್ಲೈಟ್ ತೊಗೊಬೇಕಾಗುತ್ತೆ. ಸೊ ಇದು ಜನಸಾಮಾನ್ಯರಿಗೆ ಆಗಲಿ ಅಥವಾ ಅತಿ ಶ್ರೀಮಂತರಿಗೆ ಆದರೂ ಅಷ್ಟು ಸಮಯನೂ ಇರಲ್ಲ, ಜನಸಾಮಾನ್ಯರಿಗೆ ಅಷ್ಟು ಬಡ್ಜೆಟ್ ಇರಲ್ಲ. ಅದಕ್ಕೆ ಇದನ್ನು ಹಂತವಾಗಿ ಒಂದೆರಡು ಅತಿ ಮುಖ್ಯವಾದಂಥ ಊರುಗಳನ್ನ ಸೇರಿಸಿ ಪ್ಯಾಕೇಜ್ ಮಾಡಬೇಕು. ಜೊತೆಗೆ ವಿಮಾನದೇ ಕಾಸ್ಟ್ಲಿ ಬರ್ತಾಯಿದೆ. ಜೊತೆಗೆ ಇತ್ತೀಚೆಗೆ ಮಾಡಿದ ಇದರಲ್ಲಿ ಯಾವ ಇದರಲ್ಲಿ ರೇಂಜಲ್ಲಿ ಮಾಡಿದ್ರಿ ವಿಯೆಟ್ನಾಮು? ಸರ್ ಇಲ್ಲ, ಆ್ಯಕ್ಚುಲಿ ನಾವು ಸೋಲೋ ಹೋಗುವಾಗ ಏನಾಗುತ್ತೆ, ನಮ್ಮ ಥರ ಜನಗಳನ್ನ ಪ್ರಯಾಣ ಮಾಡ್ಸೋಕ್ಕಾಗಲ್ಲ. ಸೊ ನಾವು ಮಧ್ಯಾಹ್ನ ಊಟ ಮಾಡ್ತೀವಿ, ಊಟ ಮಾಡೋಕ್ಕಾಗಲ್ಲ, ಫ್ಲೈಟಿಗೆ ಹೋಗಿರ್ತೀವಿ, ಫ್ಲೈಟ್ ಡಿಲೇ. ಅಲ್ಲಿ ಸಾಮಾನ್ಯ ಅದು. ಕಲಸೆಪಾಳ್ಯ ಬಸ್ ಸ್ಟ್ಯಾಂಡ್ ಇದ್ದಂಗೆ ವಿಯೆಟ್ನಾಂ ಡೊಮೆಸ್ಟಿಕ್ ಸ್ಟೇಷನ್ಗಳು, ಫ್ಲೈಟ್ ಸ್ಟ್ಯಾಂಡ್ಗಳು ಅಷ್ಟೇ, ಏರ್ಪೋರ್ಟ್ಗಳು ಅಷ್ಟೇ, ಜೊತೆಗೆ ಫ್ಲೈಟ್ಗಳು ಅಷ್ಟೇ. ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. 8 ಗಂಟೆಗೆ ನಾನು ಏರ್ಪೋರ್ಟಲ್ಲಿದ್ದೀನಿ, 10 ಗಂಟೆಗೆ ನನ್ನ ಫ್ಲೈಟ್ ಇದೆ. 8 ಗಂಟೆಗೆ ಹೋಗಿ ನಂದು ಬೋರ್ಡಿಂಗ್ ಪಾಸ್ ಕೊಟ್ಟರೆ, ಇಲ್ಲ ನಿಮ್ಮ ಫ್ಲೈಟು ಡಿಲೇ 2 ಗಂಟೆಗೆ, ವಿತೌಟ್ ಇನ್ಫಾರ್ಮಿಂಗ್, ಅರ್ಲಿ ಮಾರ್ನಿಂಗ್ 2 ಗಂಟೆಗೆ. ಸರಿ, ಎಷ್ಟೊತ್ತವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ, ನಿಮ್ಗೆ 9 ಗಂಟೆ ಫ್ಲೈಟ್ ಇದೆ, ನೀವು ಹೋಗೋದಾದರೆ ಕಳಿಸ್ತೀನಿ. ಸರಿ, ಒಳ್ಳೇದಾಯಿತು, ಕೊಡಮ್ಮ 9 ಗಂಟೆಗೆ. 9 ಗಂಟೆ ಫ್ಲೈಟು ಕಡೆಗೆ ಅಲ್ಲಿಂದ ಟೇಕ್ ಆಫ್ ಆಗಿದ್ದು ಬೆಳಗಿನ ಜಾವ 1 ಗಂಟೆಗೆ. ಯಾವುದೂ ಅಲ್ಲ ಆರ್ಡ್ರ್ ಆಗಿಲ್ಲ. ಸೊ ಅವಾಗ ಏನಾಗುತ್ತೆ, ಹೌದು, ಅದು ಮಾಮೂಲಿಯಲ್ಲಿ ಜನಗಳಿಗೆ ಚಿಕ್ಕ ಏರ್ಪೋರ್ಟ್ಗಳು. ಸೊ ಅಲ್ಲೇ ಎಲ್ಲಂದರೆ ನೆಲದ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕೂತಿರ್ತಾರಲ್ಲ. ಸೇಮ್ ಕಲಸಿಪಾಳ್ಯ ಬಸ್ ಸ್ಟ್ಯಾಂಡ್ ನೋಡಿದ್ರೆ ನಿಮಗೆ ವಿಯೆಟ್ನಾಂ ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ ಅದು. ಸ್ವಲ್ಪ ನಮ್ಮ ದೇಶಕ್ಕಿಂತ ಬಡತನ ಜಾಸ್ತಿ. ಟೂರಿಸಮ್ಮೇ ಮೇಯ್ನು. ಅದು ಬಿಟ್ಟರೆ ಅಗ್ರಿಕಲ್ಚರು, ರೈಸ್ ಚೆನ್ನಾಗಿ ಬೆಳೀತಾರೆ. ಸೊ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿ ವಿಕೋಪ ಜಾಸ್ತಿ ಅಲ್ಲಿ. ಚಂಡಮಾರುತಗಳಲ್ಲಿ ಬೆಂದೋಗ್ಬಿಟ್ಟಿದ್ದಾರೆ ಪಾಪ ಅಲ್ಲಿ ಜನ, ಬಡತನ. ಸೊ ಹಾಗಾಗಿ ಇದನ್ನೆಲ್ಲ ಏನು ಮಾಡಬೇಕು, ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಆಮೇಲೆ ಇದನ್ನೆಲ್ಲ ಅಕಸ್ಮಾತ್ ನಾವು ಲೆಕ್ಕಾಚಾರ ಮಾಡಿ ಕರ್ಕೊಂಡೋದ್ರೂ ಅಲ್ಲಿ ಕೆಲವೊಂದು ವಿರೋಧಗಳು ಎದುರಾಗ್ತವೆ ಅಲ್ಲಿ. ಸೊ ಅದಕ್ಕೆಲ್ಲ ಅಡ್ಜಸ್ಟ್ ಅನಿರೀಕ್ಷಿತ ಇವೆಲ್ಲ ಖಂಡಿತ ಯಾರು ಇದನ್ನು ಗೆಸ್ ಮಾಡಿ ಹೋಗೋಕ್ಕಾಗಲ್ಲ. ಸೊ ಅಂಥದಕ್ಕೆಲ್ಲ ಹೊಂದ್ಕೊಳ್ಳೋವಂಥವ್ರನ್ನ ಮಾಡಬೇಕು. ಜೊತೆಗೆ ಈ ಫ್ಲೈಟಿಂದೆಲ್ಲ ಒಂಚೂರು ರೆಡಿ ಮಾಡ್ತೀನಿ, ಬಿಡಲ್ಲ ನಾನು. ಖಂಡಿತ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಸಮಯ ಮುಂದಕ್ಕೆ ಹೋಗ್ಬೋದೇ ಹೊರತು ಮಾಡಿ ಜನಗಳಿಗೆ ಅದನ್ನು ಒಂದು ಆದಷ್ಟು ಬಜೆಟಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗ ನಂತರ ದುಬೈ ಪ್ರವಾಸ? ಹೌದು, ದುಬೈ ಬಂದೆ, ಜೂನಲ್ಲಿ ಬಂದೆ. ಅಲ್ಲಿಂದ ನಾನು ಕಂಟಿನ್ಯೂಯಸ್ ಬ್ಯುಸಿ ಆಗಿದ್ದರಿಂದ ನಾನು ನಿಮ್ಮನ್ನು ಭೇಟಿಯಾಗೋಕ್ಕೆ ಸಾಧ್ಯ ಆಗಲಿಲ್ಲ. ದುಬೈ ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬ. ಅದರಲ್ಲಿ 1946 ಬಾರ್ನ್ ಆಗಿರೋರು ಒಬ್ಬರು ಬಂದರು, ಅದು ಅವ್ರ ಕಪಲ್ದು ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಅಲ್ಲೇ ಸೆಲೆಬ್ರೇಟ್ ಮಾಡೋ ಥರ ಎಲ್ಲ ಮಾಡಿ ಅತ್ಯಂತ ಯಶಸ್ವಿಯಾಗಿ ದುಬೈ ಪ್ರವಾಸನ ಮುಗಿಸಿ ಬಂದ್ವಿ. ರಾಮನಾಥ್ ಅಂತ ನನ್ನ ಹೆಸರು. ನಿಮ್ಮ ಜೊತೆಗೆ ನಾವು ಪ್ರವಾಸಕ್ಕೆ ಬಂದಿದ್ದೀವಿ. ಇದಾಗಲೇ 2ನೇ ದಿವಸ. ಮೊದಲನೇ ದಿವಸ ಸುಂದರವಾಗಿತ್ತು, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಮನಮುಟ್ಟುವಂಗಿತ್ತು. ದುಬೈನಲ್ಲಿ ಈ ಥರ ಇರುತ್ತೆ ಅಂತ ನಮ್ಗೆ ಎಂದೂ ಗೊತ್ತಿರಲಿಲ್ಲ. ಇದು 2ನೇ ದಿವಸ. ಬುರ್ಜ್ ಖಲೀಫಾಕ್ಕೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮೇಲೆ ಹೋಗಿ ಅಲ್ಲಿಂದ ಎಲ್ಲರನ್ನು ನೋಡ್ತಕ್ಕಂಥ ಸೌಭಾಗ್ಯ ಉಂಟಾಗುತ್ತೆ. ಅಷ್ಟಲ್ಲದೆ ಸುತ್ತ ಇರತಕ್ಕಂಥ
ಪ್ರಕೃತಿ ಅಥವಾ ಬಿಲ್ಡಿಂಗ್ ಮಾಡಿರ್ತಕ್ಕಂಥದ್ದನ್ನ ನಾವು ಫೋಟೋ ತೆಗಿಬೇಕು ಅಂತ ಮಾಡಿದ್ದೀವಿ. ನವೀನ್ ಜೊತೆ ಬಂದಿರತಕ್ಕಂಥ ಗ್ರೂಪ್ ಎಲ್ಲರೂ ಸಹ ಸಂತೋಷವಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ, 75,000 ಕೊಟ್ಟಿದ್ದೀನಿ. ನಿಜವಾಗ್ಲೂ ಅದು ವರ್ತ್ ಅನ್ಸುತ್ತೆ, ಜಾಸ್ತಿ ಇಲ್ಲ, ಕರೆಕ್ಟ್ ಆಗಿದೆ. ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಹೋಟ್ಲು, ಉಳ್ಕೊಳ್ಳೋಕ್ಕೆ ಜಾಗ, ಊಟಕ್ಕೆ ಹೋಟ್ಲುಗಳು ಇವೆಲ್ಲ ತುಂಬ ಸಂತೋಷ ನೀಡುವಂತಿದೆ ನಮಗೆ. ಇವತ್ತಿನವರೆಗೆ ಅಂದರೆ 2ನೇ ದಿವಸ ಇದು ನಮಗೆ ಆನಂದ ಕೊಟ್ಟಿದೆ. ನನಗನ್ಸುತ್ತೆ ಇನ್ನು ಉಳಿದಿರೋ ದಿವಸಗಳು ಸಹ ಇದೇ ಥರ ಇರುತ್ತೆ ಅಂತ ನಾನು 1 ಪೈಸೆನೂ ಖರ್ಚು ಮಾಡಿಲ್ಲ ಯಾವ್ದ್ರಲ್ಲೂ. ಇವ್ರ ಜೊತೆಗೆ ಬಂದಿದ್ದೀನಿ, ನಾನು ಪರ್ಸನಲ್ ಆಗಿ ಏನೋ 1-2 ಐಟಮ್ಸ್ ಕೊಂಡ್ಕೊಂಡಿರೋದು ಬಿಟ್ಟು ಇನ್ನು ಬಾಕಿ ಊಟ ತಿಂಡಿ ಹೋಟ್ಲ್ ಇದು ಎಲ್ಲ ಅವರೇ ಮಾಡಿದ್ದಾರೆ. ನಮ್ಮನ್ನ ಯಾವ ಥರದ ರೂಪದಲ್ಲೂ ಅವ್ರು ಯಾವ್ದು ದುಡ್ಡು ಕೇಳಿಲ್ಲ. ಹೆಸರು ವಿಜಯಲಕ್ಷ್ಮಿ. ನಮ್ದು ಅಚಾನಕ್ಕಾಗಿ ಹೋಗ್ಬೇಕು ಅಂತ ಇದು ಮಾಡ್ಕೊಂಡ್ವಿ. ಮ್ಯಾರೇಜ್ ಆನಿವರ್ಸರಿ ಪ್ರಯುಕ್ತ ಈ ಪ್ರೋಗ್ರಾಮ್ ಹಾಕೊಂಡು ಹೋಗೋಣ ದುಬೈಗೆ ಅಂತ ಇದ್ದಕ್ಕಿದ್ದಂಗೆ ಪ್ಲಾನ್ ಆಯ್ತು. ಎಲ್ಲ ಅನುಕೂಲತೆ ಇತ್ತು, ಊಟ ತಿಂಡಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು, ಯಾರಿಗೆ ಹತ್ತಕ್ಕಾಗಲ್ಲ ಅವ್ರಿಗೆ ಹೆಲ್ಪ್ ಎಲ್ಲ ಮಾಡಿ ನಮ್ಮ ಜೊತೆಗೆ ಮಿಂಗಲ್ ಆಗಿ ಚೆನ್ನಾಗಿತ್ತು. ಅಲ್ಲಿಂದ ಆದ್ಮೇಲೆ ವಿಯೆಟ್ನಾಂಗೆ ಹೋಗಿ ಬಂದೆ. ಈಗ ಪ್ರೆಸೆಂಟು ವಿಯೆಟ್ನಾಂಗೆ ಇಷ್ಟೆಲ್ಲ ತೊಡಕುಗಳ ಮಧ್ಯೆಯೂ ನೀವು ಒಂದು ತಂಡ ಕರ್ಕೊಂಡು ಬಂದ್ರಿ ಅಲ್ವಾ? ಇಲ್ಲ, ಈಗ ಕರ್ಕೊಂಡು ಹೋಗ್ಬೇಕು. ನೀವು ಒಬ್ಬರೇ ಹೋಗಿ ಬಂದ್ರಿ? ಹೌದು, ನಾನೊಬ್ಬನೇ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ. ಸೊ ಈಗ ಮುಂದಿನದು ನಿಮಗೆ ಆಹ್ವಾನ ಕೊಡೋಕ್ಕೆ ಬಂದಿದ್ದೀವಿ ಮಲೇಷ್ಯಾ ಪ್ರವಾಸಕ್ಕೆ ನಮ್ಮ ಜೊತೆ ಸೇರಿ. ಕಾರಣ ಏನಂದರೆ, ನಾನೆಲ್ಲೂ ಈ ಪೇಯ್ಡ್ ಪ್ರಮೋಷನ್ಸು ಆ ಥರ ಈ ಥರ ಎಲ್ಲ ನಾನು ಮಾಡೋಕ್ಕೆ, ಮೌತ್ ಪಬ್ಲಿಸಿಟಿನೇ ನನಗೆ ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ನನ್ನನ್ನು ಇದುವರೆಗೂ ನನ್ನತ್ತ ಜನಗಳನ್ನ ಸೆಳೆಯೋದರಲ್ಲಿ ಯಶಸ್ವಿಯಾಗಿದೆ. ಸೊ ನಿಮ್ಮಲ್ಲಿ ಒಂದು ಏನು ಆತ್ಮೀಯತೆ ಇದೆ, ಜೊತೆಗೆ ನಾನು ಬಂದು ಇಲ್ಲಿ ಅರ್ಧ ಗಂಟೆ 1 ಗಂಟೆ ಮಾತಾಡಿ ಹೋಗೋದ್ರ ಬದಲು ನಿಮ್ಮನ್ನು ಜೊತೇಲಿ ಇಟ್ಕೊಂಡು ನಾವೇನು ಪ್ರಯಾಣ ಮಾಡ್ತೀವಿ ಅದಿನ್ನೂ ಜನರುಗಳಿಗೆ ಮುಟ್ಟೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಜೊತೆ ಬನ್ನಿ ಅಂತ ಕರೀಲಿಕ್ಕೋಸ್ಕರ ಬಂದಿದ್ದೀನಿ. ಹಾಗೂ ಇನ್ನು ಮುಂದೆ ಸೆಪ್ಟೆಂಬರಲ್ಲಿ ದುಬೈ ಪ್ರವಾಸ ಇದೆ, ಅದು ಅಷ್ಟೇ 5 ದಿನಗಳ ಬಜೆಟ್ ಪ್ರವಾಸ. ನಾವು ಹೆಸರಿಗೆ ಬಜೆಟ್ ಅಂತೀನಿ, 80,000 ಅದು ಪ್ಯಾಕೇಜ್ ಬಂದು. ಪ್ರತಿಯೊಂದು ನೀವು ಏನು ಸ್ಟಾರ್ ಕಂಪ್ನಿಗಳ ಜೊತೆ ಹೋಗ್ತೀರಾ, ಸ್ಟಾರ್ ಹೋಟ್ಲುಗಳು ಅಂತೀರ, ಅದೆಲ್ಲವೂ ನಮ್ಮ ಪ್ಯಾಕೇಜಲ್ಲಿ ಇದ್ದೇ ಇರುತ್ತೆ. 80,000ದಲ್ಲಿ ಏನೇನೆಲ್ಲ ಇದೆ ಸರ್? ಪ್ರತಿಯೊಂದು 5 ದಿನಗಳ ಪ್ರವಾಸ, ಇದರಲ್ಲಿ ವೀಸಾ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, 2 ವೇ ಫ್ಲೈಟ್ ಟಿಕೆಟ್ಸು. ಅದ್ರ ಜೊತೆಲಿ ಫ್ಲೈಟ್ ಟಿಕೆಟ್ಸಲ್ಲಿ 30 kg 30 + 7 kg ಲಗೇಜ್ ಇರುತ್ತೆ, ಸಫಿಷಿಯೆಂಟು, ನಿಮ್ಗೆ ಯಾವುದೇ ತೊಂದರೆ ಇರಲ್ಲ. ಜೊತೆಗೆ ನಿಮಗೆ ಎಲ್ಲ ಸೈಟ್ ಸೀನ್ಗಳದ್ದು ಎಂಟ್ರಿ ಟಿಕೆಟ್ಸ್ ಇರುತ್ತೆ. ಜೊತೆಗೆ ನಾನಿರ್ತೀನಿ ಮುಖ್ಯ. ಪ್ರತಿಯೊಂದು ಪ್ರವಾಸದಲ್ಲಿ ನಾನೇನು ಪ್ರಾಮಿಸ್ ಮಾಡಿದ್ದೀನಿ, ಒಂದು ಗ್ರೂಪ್ ಅಂತ ಹೊರಟಾಗ ಆ ಗ್ರೂಪ್ ಜೊತೆ ನಾನು ಇದ್ದೇ ಇರ್ತೀನಿ. ಯಾಕೆಂದರೆ ಸುಮ್ಮನೆ ಈಗ ನಾನು ಹೋಗಿಲ್ಲ ಅಂದರೆ ನನ್ನ ದುಡ್ಡು ಉಳಿಯುತ್ತೆ. ನನಗೆ ಅದಕ್ಕಿಂತ ಮುಖ್ಯ ಜನಗಳ ಸಮಾಧಾನ, ಅವ್ರಿಗೆ ತೊಂದರೆ ಆಗದಿರೋ ರೀತಿ ನಾನು ಕರ್ಕೊಂಡೋಗಿ ಕ್ಷೇಮವಾಗಿ ಮತ್ತೆ ಕರ್ಕೊಂಬಂದು ಏರ್ಪೋರ್ಟಿಗೆ ನಾನು ಇಳಿಸಿದ್ರೆ ಅದು ನನ್ನ ಜವಾಬ್ದಾರಿ ಯಶಸ್ವಿಯಾಗಿ ಮುಗ್ದಂಗೆ. ಆಮೇಲೆ ನನ್ನ ಏನು ವೃತ್ತಿ ಅಂತ, ಅದನ್ನು ಪ್ರವೃತ್ತಿ ಅಂತ ತೊಗೊಂಡಿದ್ದೀನಿ, ಅದಕ್ಕೆ ನ್ಯಾಯ ಒದಗಿಸ್ದಂಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಮುಂದುವರಿಸ್ತಾ ಹೋಗ್ತಾಯಿದ್ದೀನಿ. ಸೊ ವೀಕ್ಷಕರೇ, ಈ ಇತ್ತೀಚೆಗೆ ದುಬೈ ಪ್ರವಾಸವನ್ನು ಮಾಡಿ ಬಂದಂಥ ಕೆಲವು ಅವರೊಟ್ಟಿಗೆ ಪ್ರಯಾಣ ಮಾಡಿ ಆ ಪ್ರವಾಸದ ಅನುಭವವನ್ನು ಹೊಂದಿದಂಥ ಪ್ರವಾಸಿಗರ ಅನುಭವವನ್ನು ನಿಮ್ಮೆದುರು ಈಗ ನಾವು ಪ್ರಚಾರಪಡಿಸ್ತಾ ಇದ್ದೇವೆ, ಕೇಳಿ. ಹೆಸರು ಸರ್ ಪ್ರಸಾದ್. ದುಬೈ ಎಂಬ ತುಂಬ ಚೆನ್ನಾಗಿದೆ, ಬಟ್ ಹಳ್ಳಿಯಿಂದ ಬರೋರು ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇವ್ರ ಜೊತೆ ಬರ್ಬೋದು, ಆರಾಮಾಗಿ ಎಲ್ಲ ತಿನ್ನಿಸ್ಕೊಂಡು ಬರ್ತಾರೆ. ಊಟ ತಿಂಡಿ ವ್ಯವಸ್ಥೆ ಚೆನ್ನಾಗಿರ್ತದೆ. ಎಂಜಾಯ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನವೀನ್ ಅವ್ರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಕ್ಕಿರಲಿಲ್ಲ, ಸಿಕ್ಕೈತೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ದುಬೈ ಟ್ರಿಪ್ ಮಾತ್ರ ಸಖತ್ತಾಗೈತೆ. ಒನ್ ಡೇ ಆಗಿದೆ, ಈಗ ಬುರ್ಜ್ ಖಲೀಫಾ ನೋಡಕ್ ಬಂದಿದ್ದೀವಿ. ಟ್ರಿಪ್ ತುಂಬಾ ಚೆನ್ನಾಗಿದೆ, ನಮ್ದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಹೇಗಿರುತ್ತೋ ಏನೋ ಅನ್ಕೊಂಡಿದ್ವಿ, ತುಂಬಾ ಸ್ಮೂತ್ ಆಗಿ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸ್ತಿದ್ದೀರಾ. ನೆಕ್ಸ್ಟ್ ಯಾರನ್ನ ಟ್ರಿಪ್ ಬೇಕಂದ್ರೆ ನವೀನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದ್ಸರಿ ಎಲ್ಲಾದ್ರೂ ನಾವು ಬೇರೆ ದೇಶಕ್ಕೆ ಹೋಗ್ತೀವಿ, ಖಂಡಿತ ಬರ್ತೀವ್ರಿ. ಥ್ಯಾಂಕ್ ಯು. ಈಗಲೇ ಬುಕ್ ಮಾಡ್ಕೊಳ್ರಿ. ಧನಲಕ್ಷ್ಮಿ ಅಂತ, ನಾವು ರಾಜರಾಜೇಶ್ವರಿ ನಗರದಿಂದ ಬಂದಿರೋದು. ನಮ್ದು ಮಲೇಷ್ಯಾ ಸಿಂಗಾಪುರ ಟ್ರಿಪ್ ಇದೆ. ನಿಮ್ಮ ಒಂದು ಇದರಿಂದಾನೇ ಬರ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಬರ್ತೀವಿ ಸರ್. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ಏನಿಲ್ಲ, ಚೆನ್ನಾಗಿದೆ. 1 to 10 ರೇಟಿಂಗ್ ಕೊಡಬೇಕು ಅಂದ್ರೆ ಎಷ್ಟು ಕೊಡ್ತೀರಾ? 10 ಕೊಡ್ತೀನಿ ಸರ್. ನಾವೇನ್ ಪ್ರವಾಸ ಮಾಡಿಸ್ತಾ ಇದೀವಿ ಹೇಳ್ದಂಗೆ ನಡ್ಕೊಂತ ಇದೀವ ಸರ್? ಮಾಡಿದಿರಲ್ಲ ಸರ್, ನಿಜ ಹೇಳಿ ಸರ್. ಇಷ್ಟ ಇದಿಲ್ಲ, ಅಮೌಂಟ್ ಭಾರಿ ಚೀಪೇ ಇದು. ನಾವು ಬೇರೆಯವ್ರ ಜೊತೆ ಬಂದ್ರೆ ತುಂಬಾ ಕಾಸ್ಟ್ಲಿ ಆಗೋದು.
ನಮ್ಮದು ₹1, ನಮ್ದು 24 ರೂಪಾಯಿ ಕೊಟ್ಟು ಇವ್ರು ₹1 ಕೊಡ್ತಾರೆ. ಈ ₹1 24 ನಾವು ಇಂಡಿವಿಜುವಲ್ ಬಂದು ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಆಗೋದು. ಬರೀ 75,000 ಇದು ಟೂರು ಭಾರಿ ಫೈನ್. ಅವರ ಅನುಭವವನ್ನು ನೀವು ಕೇಳಿದಾಗ ನಿಮ್ಗೆ ಅನಿಸಿರ್ಬೋದು ಈ ಪ್ರಯಾಣ ಎಷ್ಟು ಸುಖಕರವಾಗಿತ್ತು, ಎಂಜಾಯ್ ಟ್ರಾವೆಲ್ಸು ಎಷ್ಟು ವ್ಯವಸ್ಥಿತವಾಗಿ ಮಾಡಿತ್ತು. ನವೀನು ಆ ಬಂದ ಅಭ್ಯಾಗತರನ್ನು ಅತಿಥಿಗಳ ಹಾಗೆ, ಅವರ ಮನೆಗೆ ಬಂದ ನೆಂಟರ ಹಾಗೆ ಎಷ್ಟು ಚಂದ ಮಾಡಿ ಅದನ್ನು ನೋಡಿಕೊಂಡ್ರು. ಯಾಕೆ ನಾನು ಆಗಾಗ ನವೀನನ್ನು ನಿಮ್ಮೆದುರು ತರ್ತೇನೆ ಅಂದರೆ ಇದೇ ಕಾರಣಕ್ಕಾಗಿ. ಪ್ರಯಾಣ ಯಾವತ್ತೂ ಕೆಲವು ಅನಿರೀಕ್ಷಿತವಾದಂಥ ಆಘಾತಗಳನ್ನು, ಅವ್ಯವಸ್ಥೆಗಳನ್ನು, ಮೋಸಗಳನ್ನು ತರ್ತದೆ. ಈ ಎಲ್ಲರೂ ಕರ್ಕೊಂಡೋದವರು ನವೀನವರ ಹಾಗೆಯೇ ಭಾಳ ಸುಖ ಪ್ರಯಾಣವನ್ನು ಮಾಡಿ ಕರ್ಕೊಂಬರ್ತಾರೆ ಅಂತ ನಂಬೇಡಿ. ಅದರ ಬಗ್ಗೆ ಸಾಕಷ್ಟು ಅವರ ನೋವುಗಳನ್ನು ಮತ್ತು ಬೇರೆಯವರು ಮಾಡಿದ ಅವತಾರಗಳನ್ನು ಅವರು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಾರೆ. ಆದರೆ ನವೀನ್ ಯಾವ ರೀತಿ ಅದನ್ನು ಸಂಘಟಿಸ್ತಾರೆ ಅನ್ನೋದಕ್ಕೆ ಈಗ ಆಡಿದವರ ಮಾತುಗಳು ಸಾಕ್ಷಿ. ಹೇಳಿ, ಈಗ ದುಬೈ ಪ್ರವಾಸ ಯಾವಾಗ ಆರಂಭ, ಏನು? ಸರ್, ಸೆಪ್ಟೆಂಬರ್ 8ನೇ ತಾರೀಕು ನೈಟು ನಾವು ಇಲ್ಲಿಂದ ಹೊರಡ್ತೀವಿ. 8ನೇ ತಾರೀಕು ಅಂದರೆ ಅದು ಮಧ್ಯರಾತ್ರಿ 9ನೇ ತಾರೀಕಿಗೆ ಹೋಗುತ್ತದು. ಯೂಶ್ವಲಿ ನಾವೆಲ್ಲ ಮಾಮೂಲಿ 2 ಭಾಷೆಯಲ್ಲಿ ಏನು ಮಾಡ್ತೀವಿ, 8ನೇ ತಾರೀಕು ರಾತ್ರಿ 7 ಗಂಟೆಗೆ, 8 ಗಂಟೆ, 9 ಗಂಟೆಗೆ ಏರ್ಪೋರ್ಟಲ್ಲಿರಿ ಅಂತ ಅಂದ್ಬಿಟ್ಟು ನಾವು ಒಂದು ಟೈಮಿಂಗ್ ಸೆಟ್ ಮಾಡಿ ಹೇಳಿರ್ತೀವಿ. ಬೆಳಗ್ಗೆ ನಾವು ಇಲ್ಲಿಂದ ರಾತ್ರಿ ಫ್ಲೈಟ್ ತೊಗೊಂಡು ಬೆಳಗಿನ ಜಾವ 3 ಗಂಟೆಗೆ ದುಬೈಯಲ್ಲಿ ಇಳಿತೀವಿ. ದುಬೈಯಲ್ಲಿ ಇಳಿದ್ರೆ ಡೈರೆಕ್ಟ್ ನಾನು ಹೋಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಮಲಗೋಕ್ಕೆಲ್ಲ ಅವರ ರೂಮ್ ಕೀಗಳೆಲ್ಲ ಕೊಟ್ಟು ಮಾಡಿ ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ, ಮುಗಿಸ್ತಾರೆ. ಮುಗಿಸಿ ಆದಮೇಲೆ ದಿನನಿತ್ಯದ 10 ಗಂಟೆ ಅಷ್ಟೊತ್ತಿಗೆ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹೋಗಿ ಬೆಳಗ್ಗೆ ಹಾಫ್ ಡೇ ಒಂದು ಟೂರ್ ಇರುತ್ತೆ, ಮತ್ತು ಮಧ್ಯಾಹ್ನ ಅಲ್ಲೇ ಊಟ, ಇಂಡಿಯನ್ ಫುಡ್ಡು ಎಲ್ಲ ಊಟ ಮಾಡಿಸಿ ಮತ್ತು ಸಂಜೆಗೆ ಇನ್ನೊಂದು ಅವತ್ತಿನ ಪ್ರೋಗ್ರಾಮ್ ಇರುತ್ತೆ. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಫಸ್ಟ್ ಹಾಫಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ, ಸೆಕೆಂಡ್ ಹಾಫ್. ಫಾರ್ ಎಕ್ಸಾಂಪಲ್ ಈಗ ದುಬೈ ಫ್ರೇಮ್ ಅಂತ ಇರುತ್ತೆ, ದುಬೈ ಸಿಟಿ ಟೂರ್ ಅಂತ ಇರುತ್ತೆ, ಹಾಗೂ ಕ್ರೂಸ್ ಡಿನ್ನರ್ ಪಾರ್ಟಿ ಇರುತ್ತೆ, ಆಮೇಲೆ ಡೆಸರ್ಟ್ ಸಫಾರಿ. ಅಮೋಘ ಸರ್, ಅದ್ರ ಫೀಲೇ ಬೇರೆ. ನಾವು ಅಷ್ಟು ಸಂತೋಷ ಕೊಡುತ್ತೆ ಆ ಡೆಸರ್ಟ್ ಒಳಗಡೆ. ಅಲ್ಲಿ ಆಗಿನ ಕಾಲದ ಅರೇಬಿಕ್ ಫುಡ್ಡು ಯಾವ ಥರ ಪ್ರಿಪೇರ್ ಮಾಡ್ತಿದ್ರು ಆ ಥರ ಫುಡ್ಡು ಪ್ರಿಪೇರ್ ಮಾಡಿಕೊಡ್ತಾರೆ ಅಲ್ಲಿ. ಸೊ ಅದು ಬಿಟ್ಟರೆ ನಿಮ್ಗೆ ಗೊತ್ತಿರೋ ಹಾಗೆ ಬುರ್ಜ್ ಖಲೀಫಾ ವಿಶ್ವದ ಪ್ರಖ್ಯಾತ ಅತ್ಯಂತ ದೊಡ್ಡ ಕಟ್ಟಡ, ಅದ್ರ ಮೇಲೆ 124th ಫ್ಲೋರ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ ಡಾಲ್ಫಿನ್ ಶೋ ಇರುತ್ತೆ. ಮತ್ತು ಏನು ದೇವರ ಸೃಷ್ಟಿ ಅಂತ ಏನಿದೆ ಅದಕ್ಕೆ ಚಾಲೆಂಜಿಂಗಾಗಿ ಬದುಕೋ ಶೈಲಿನೇ ದುಬೈ ಅಂತಾರೆ, ಇನ್ನೊಂದು ಹೆಸರು. ಸೊ ಪಾಮ್ ಸಿಟಿ ಅಂತ ಒಂದು ಮಾಡಿದ್ದಾರೆ. ಅದು ಸ್ಪೆಸಿಫಿಕ್ಕಾಗಿ ನನಗೆ ಏನು ಕ್ಯಾಲ್ಕುಲೇಷನ್ ಇದೆ ಅದು ಜ್ಞಾಪಕ ಇಲ್ಲ. ಹಲವಾರು ಟನ್ನುಗಳಷ್ಟು ಕಲ್ಲುಗಳನ್ನು ಸಮುದ್ರದೊಳಗೆ ಸುರಿದು ಏನು ಪಾಮ್ ಮರ ಬರುತ್ತೆ ಆ ಮರದ ರೀತಿಯಲ್ಲೇ ಒಂದು ಲೇಔಟನ್ನು ಮಾಡಿದ್ದಾರೆ, ವಿಲ್ಲಾ ಟೈಪ್. ಅವನು ಫ್ರಂಟ್ ರೋಡಿಂದ ಹೋಗಿ ಮನೇಲಿ ಆಚೆ ಪಾರ್ಕ್ ಮಾಡಿ ಮನೆ ಒಳಗೆ ಎಂಟ್ರಿ ಆಗಿ ರಾತ್ರಿ ಹಿತ್ತಲ ಬಾಗಿಲು ತೆಗೆದ್ರೆ ಅವನದು ಬೋಟ್ ಇರುತ್ತೆ, ಪ್ರೈವೇಟ್ ಬೋಟು. ಆ ಬೋಟಲ್ಲಿ ಅವನು ಹೆಂಡ್ತಿನಾಗಿರ್ಬೋದು, ಸ್ನೇಹಿತರನ್ನಾಗಿರ್ಬೋದು, ಕುಟುಂಬನಾಗಿರ್ಬೋದು, ಯಾರನ್ನಾದರೂ ಆ ಬೋಟಲ್ಲಿ ಕರ್ಕೊಂಡು ವಾರಕ್ಕೊಂದಿನ, 15 ದಿನಕ್ಕೊಂದಿನ, ತಿಂಗಳಿಗೊಂದ್ಸಲ ಅವನು ಮನ್ಸಿಗೆ ಬಂದಾಗ ಅರ್ಧರಾತ್ರಿಗೆ ಅವನಿಗೇನಾದರೂ ನಾನು ಬೆಳದಿಂಗಳು ಸುತ್ತಾಡಬೇಕು ಅಂದರೆ ಆ ಬೋಟ್ ತೊಗೊಂಡು ಹೋಗ್ಬೋದು. ಹೋಗಿ ರಾತ್ರಿ ಎಲ್ಲ ನೈಟು ಸಮುದ್ರದಲ್ಲಿ ಸ್ಟೇ ಮಾಡಿ ಮತ್ತೆ ಮುಂಜಾನೆ ಬಂದು ಬೋಟು ಹಿಂದಿನ ಬಾಗಿಲಲ್ಲಿ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಆಗಿ ಮತ್ತೆ ಕಾರ್ ತೊಗೊಂಡು ಅವನು ದಿನನಿತ್ಯದ ಬದುಕಿಗೆ ಹೋಗ್ಬೋದು. ಅಷ್ಟೆಲ್ಲ ಮಾಡಿ ಅದನ್ನು ಆ ಟಾಪಲ್ಲಿ ನಿಂತ್ಕೊಂಡು ಅದು ನೋಡೋ ಮನಮೋಹಕ ದೃಶ್ಯನೇ ಅದ್ಭುತ. ಅದು ಆ ಟಾಪ್ ವ್ಯೂ ಕರ್ಕೊಂಡು ಹೋಗ್ತಾ ತೋರಿಸ್ತೀವಿ. ಸೊ ಹೀಗೆ ಆಮೇಲೆ ಈ ನಮ್ಮ ಸ್ವಾಮಿನಾರಾಯಣನ ದೇವಸ್ಥಾನ, ಬಾಬ್ಸ್ ಟೆಂಪಲ್ ಅಂತೀವಿ, ಅದರ ವಿಹಂಗಮ ನೋಟ. ಆಮೇಲೆ ಒಂದು ಬಾಬ್ಸ್ ಟೆಂಪಲ್ ಅಂತ ಆದಮೇಲೆ ಒಂದು ಮಸೀದಿ ಇದೆ, ಅದು ತುಂಬ ನನಗೆ ತಾಜ್ ಮಹಲೇ ಜ್ಞಾಪಕ ಬಂತು. ಆ ರೀತಿ ಕಟ್ಟಿರೋಂಥ ಒಂದು ಇವ್ರದ್ದು ಮಾಸ್ಕ್ ಇದೆ. ಸೊ ಇನ್ನೂ ಹಲವಾರು ಇದೆ ಸರ್, ಇನ್ನೂ ಹಲವಾರು ಇದೆ. ಇದನ್ನೆಲ್ಲ ಎಷ್ಟು ದಿನಕ್ಕೆ ಬೇರೆಯವರಾದರೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ಎಲ್ಲ ಲಕ್ಷದ ಮೇಲೆ. ಜೊತೆಗೆ ಒಂದಿನ ಶಾಪಿಂಗ್, ಹಾಫ್ ಡೇ ಶಾಪಿಂಗ್ ಕರ್ಕೊಂಡೋಗಿ ಇಲ್ಲಿಗಿನ್ನ ಗೋಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ, ಎಲೆಕ್ಟ್ರಾನಿಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಕಾರಣ ಅಲ್ಲಿ ಡ್ಯೂಟಿ ಫ್ರೀ, ನಿಮಗೆ ಯಾವುದೇ ರೀತಿ ಟ್ಯಾಕ್ಸ್ ಇರೋಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಏನು ಬೇಕೋ ಅಲ್ಲಿ ಪರ್ಚೇಸ್ ಮಾಡಿ ಅದನ್ನು ನಾವು ನ್ಯಾಯ ರೀತಿಯಲ್ಲಿ ಇಂಡಿಯಾಗೆ ತರ್ಬೋದು. ಗೊತ್ತಾಯಿತು. ಹೌದು. ಸೊ ಈ ಥರದ್ದೆಲ್ಲ ಇರುತ್ತೆ. ಕೆಲವ್ರಿಗೆ ನಿಮಗೆ ಅದರಲ್ಲೇ ಹೆಚ್ಚು ಕಮ್ಮಿ ರನ್ಯಾನ್ ರೀತಿಗೆ ಸಿಕ್ಕಾಕೊಂಡು ಇಲ್ಲ, ಅದೇ ಆ ಥರ ಎಲ್ಲ ಮಾಡಿದವ್ರಿಗೆ
ಶಿಕ್ಷೆ ಉಂಟು. ಜೊತೆಗೆ ನಮಗೇನು 80,000 ಪ್ಯಾಕೇಜ್ ಅಂತ ಕೊಡ್ತೀವಿ, ಅದರಲ್ಲೇ ನಿಮಗೆ ಮೊಬೈಲ್ಗೆ ಹೋದರೆ, ಒಡವೆಗೆ ಹೋದರೆ ಆಲ್ಮೋಸ್ಟ್ ಕಡಿಮೆ ಅಂದ್ರೂ ಒಂದು 30 to 50% ನೀವು ಅದರಲ್ಲಿ ಸೇವಿಂಗ್ಸ್ ಥರ ನಮ್ಮ. ಇನ್ನು ಬೇರೆ ಕಂಪ್ನಿಗೆ ನೀವು ರೇಟ್ ಕೇಳಿದ್ರೆ ಪ್ರೈಸ್ ಅಷ್ಟು ಬೆಲೆ ಕೊಟ್ಟು ಸಮೇತ ನಿಮಗೆ ಮಧ್ಯಾಹ್ನ ಊಟ ಕೊಡೋಲ್ಲ, ರಾತ್ರಿ ಕೆಲವು ಕಡೆ ಊಟ ಕೊಡ್ತಾರೆ, ಕೆಲವು ಕಡೆ ಊಟ ಇರಲ್ಲ. ನೀವು 3 ಹೊತ್ತು ಕೊಡ್ತೀರಲ್ಲ? ಹೌದು ಸರ್, ಖಂಡಿತ. ಅದು ಭಾರತೀಯ ಶೈಲಿಯ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಅನ್ಲಿಮಿಟೆಡ್ ವಾಟರ್, ಅನ್ಲಿಮಿಟೆಡ್ ಫುಡ್ಡು. ಸೊ ಹಾಗಾಗಿ ಇದೆ ಸರ್, ನನ್ನ ಸ್ವಂತ ಮನೆಯವ್ರನ್ನ ನಾನು ಕರ್ಕೊಂಡು ಹೋಗುವಾಗ ಯಾವ ರೀತಿ ಸೇಫ್ಟಿ ಮತ್ತು ಅವ್ರಿಗೆ ಏನೇನು ಅವಶ್ಯಕತೆಗಳಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ತೀನೋ ಅದೇ ರೀತಿ ನಾನು ಪ್ಯಾಕೇಜ್ನ ಮಾಡ್ತೀನಿ. ಬೆಂಗಳೂರು ಏರ್ಪೋರ್ಟಿಂದ ಶುರುವಾಗಿ ನನ್ನ ಜವಾಬ್ದಾರಿ, ಮತ್ತು ನಾನು ವಾಪಸ್ ಬರೋವರೆಗೂ ಸ್ವತಃ ನಮ್ಮ ಮನೆಯವ್ರನ್ನೂ ನಾನು ಏನು ಎತ್ತ ಮಾತಾಡ್ಸೋಕ್ಕೂ ಆಗಲ್ಲ. ಸೊ ಅವ್ರ ಕೋಆಪ್ರೇಷನ್ನು ತುಂಬ ಇಂಪಾರ್ಟೆಂಟು. ಸಹಕಾರ ಪ್ರತಿಯೊಂದೂ ಇಲ್ಲಿ ನಿಭಾಯಿಸ್ತಾರೆ. ನಮ್ಮ ಆಫೀಸಿಂದ ಹಿಡಿದು ಪ್ರತಿಯೊಂದೂ ನಮ್ಮ ಕುಟುಂಬದವರೇ ಎಲ್ಲ ನಿಭಾಯಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಇದನ್ನು ಅತ್ಯಂತ ಪ್ರೀತಿಯಿಂದನೇ ಮಾಡ್ತಾಯಿದ್ದೀನಿ. ಸಾಕಪ್ಪ ನನಗೆ ಸುಸ್ತಾಯಿತು ಆ ಥರದ್ದೆಲ್ಲ ಏನು ಅನುಭವಗಳು ಬರದ ರೀತಿ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಈಗ ನೀವು ಹೋಗದೇನೆ ನಿಮ್ಮ ಟ್ರಾವೆಲ್ಸ್ ಒಂದು ಗ್ರೂಪನ್ನು ಕಳಿಸಿತ್ತಲ್ಲ, ಅವರು ಹೋಗಿ ಬಂದ್ರಲ್ಲ ಸರ್? ಖಂಡಿತ. ಅವರು 9 ಜನಗಳ ತಂಡ. ಆ್ಯಕ್ಚುಲಿ ಅದು ಯಾವ ರೀತಿ ಸಿಕ್ಕಿದ್ರು ಅಂದರೆ, ಅವರು ಥ್ರೂ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿ ಇಷ್ಟಪಟ್ಟರು. ಅವ್ರು ನನಗೆ ಕಾಲ್ ಮಾಡಿದಾಗ ನಾನು ಸಿಂಗಾಪುರದಲ್ಲಿದ್ದೆ. ಸೊ ಅವ್ರು ಕೇಳಿದ್ರು, ನಾವು ಇದುವರೆಗೂ ಯಾವ ಪ್ಯಾಕೇಜಲ್ಲೂ ನಾವು ಹೋಗಿಲ್ಲ, ನಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಆದರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಮಾತುಗಳು ಎಲ್ಲ ಕೇಳಿದಾಗ ನನಗೆ ನೀವು ಇಷ್ಟ ಆದ್ರಿ, ನೀವು ನಮಗೇನಾದರೂ ಸಜೆಷನ್ಸ್ ಕೊಡ್ಬೋದಾ ಅಥವಾ ನಮಗೊಂದು ಪ್ಯಾಕೇಜ್ ಮಾಡಿ ಕೊಡ್ಬೋದಾ, ಸಾಧ್ಯ ಆದರೆ ನೀವು ಬನ್ನಿ, ಇಲ್ಲಾಂದರೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಸರ್, ನಾನು ಬರ್ತೀನಿ, ನಾನು ಹಿಂಗೆ ಸಿಂಗಾಪುರದಲ್ಲಿದ್ದೀನಿ, ಹಿಂಗೆ ವಾಪಸ್ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಅಂಥೇಳಿ ಬಂದೆ. ಟೆಲಿಫೋನ್ ಇದರಲ್ಲೇ ಕಾನ್ವರ್ಸೇಷನ್ ಆಯಿತು. ಬೇರೆ ಬೇರೆ ಕಡೆ ಎಲ್ಲ ಕೇಳಿದ್ರು, ಅಲ್ಲಿಗೆ ಮಾಡಿಕೊಡ್ತೀರಾ, ಇಲ್ಲಿಗೆ ಮಾಡಿಕೊಡ್ತೀರಾ, ಅಲ್ಲಿಗೆ ಹೋದರೆ ಯಾವ ಥರ ಏನು. ಸರಿ, ನಾನು ಅದನ್ನೇ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಎಲ್ಲಿಗೆ ಹೋಗ್ತೀನಿ ಫಸ್ಟು, ಅದು ನನ್ನ ಅನುಭವಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ನಿಮಗೆ ನಾನು ಪ್ರಿಫರ್ ಮಾಡಿ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ನಾನು ಗೊತ್ತಿಲ್ಲದಿರೋ ಕಡೆ ಎಲ್ಲ ದುಡ್ಡಿನ ಆಸೆಗೋಸ್ಕರ ನೀವು ಈ ಕಡೆ ಹೋದರೆ ಚೆನ್ನಾಗಿರುತ್ತೆ ಆ ಥರ ಹೇಳಲ್ಲ ಅಂಥೇಳಿ ಕಡೆಗೆ 3-4 ದೇಶದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಡೆಗೆ ಒಂದಿನ ಹೇಳಿದೆ. ಅವರು ಬದಲಾಯಿಸ್ತಾಯಿದ್ರು ಮನಸ್ಸು. ಈ ಕಡೆ ಈ ದೇಶಕ್ಕೆ ಹೋದ್ರೆ ಹೆಂಗೆ, ಆ ದೇಶಕ್ಕೆ ಹೋದ್ರೆ ಅದ್ರದ್ದು ಕೊಟೇಶನ್ ತೊಗೊಂಡು ಇದ್ರದ್ದು ಕೊಟೇಶನ್ ತೊಗೊಂಡು ಅದಕ್ಕೆ ಹೇಳಿದೆ, ಸರ್ ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಮನೆಗೆ ಬರ್ತೀನಿ ನಾನು, ನಿಮ್ಗೆ ಯಾರು ಬೇಕು ಅವ್ರನ್ನ ಎಲ್ಲ ಸೇರಿಸಿ ಅವತ್ತಿನ ದಿನ ಫೈನಲ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಪುಕೆಟ್ಟು, ಕ್ರಾಬಿ, ಥೈಲ್ಯಾಂಡಲ್ಲಿ ಬರುತ್ತೆ, ಅದು ಅದ್ಭುತವಾದ ಬೀಚ್ಗಳು. ನಾನು ಹೇಳಿದೆ ಅವ್ರಿಗೆ, ಅಯ್ಯೋ ಬರೀ ನೀರಲ್ಲಿ ಆಡಿದ್ರೆ ನಾವು ಎಷ್ಟು ಸಾರಿ ಅಂತ ಆಡೋದು, ಯಾವ ಬೀಚ್ಗಳಲ್ಲಿ ಅಂತ ಆಡೋದು, ಹಂಗೆ ಹಿಂಗೆ. ಸರಿ ಆಗಿದ್ರೆ ಪಕ್ಕದಲ್ಲಿ ನಿಮಗೆ ಡಿವೋಷನಲ್ಲು ಮಲೇಷ್ಯಾ, ಬಟುಕೇಸು ಹಾಗೂ ಜಂಟಿಂಗ್ ಐಲ್ಯಾಂಡು ಅದೆಲ್ಲ ಚೆನ್ನಾಗಿರುತ್ತೆ, ಸೇರಿಸಿ ಮಾಡಿಕೊಡ್ತೀನಿ ಅಂತೇಳಿ 8 ದಿನದ್ದು ಮಾಡಿ ಕಡೆಗೆ ನಾವು ನಿಭಾಯಿಸ್ತೀವಿ, ಹಂಗೇನಾದರೂ ಬೇಕು ಅಂತಂದರೆ ನಾನು ನಿಮ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಹೇಳಿದ್ದೆ ನಾನು ಅವ್ರಿಗೆ, ಅರ್ಧ ದಿನ ಟೈಮ್ ಕೊಡಿ, ನಿಮ್ಗೆ ಎಲ್ಲಿ ಏನೂ ತೊಂದರೆ ಆದರೆ ನಾ ಇರ್ತೀನಿ, ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಏನು ಸರ್ವಿಸ್ಗೆ ಸದಾ ಸಿದ್ಧ ಇರ್ತೀನಿ ಅಂತೇಳಿ ಕಳಿಸಿ ಕಡೆಗೆ ಯಾವ ಮಟ್ಟದಲ್ಲಿ ಅಂದರೆ ಸರ್, ಅವ್ರವ್ರು ಇಂಟರ್ವ್ಯೂ ಮಾಡಿ ಸ್ವತಃ ಅವರೇ ಇಂಟರ್ವ್ಯೂ ಮಾಡಿ ನನ್ನ ತುಂಬ ಹೊಗಳಿದ್ದಾರೆ. ಅಷ್ಟು ಚೆನ್ನಾಗಿ. ಆಮೇಲೆ ಅವ್ರದ್ದು ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಅವ್ರು ಎಷ್ಟು ಆನಂದ, ಈ ವಯಸ್ಸಲ್ಲಿ ಏನು ಬರೀ ಬೀಚ್ಗೆ ಹೋದರೆ ಬೇಜಾರಾಗುತ್ತೆ ಅಂತಿದ್ರು. ಇಲ್ಲ, ನಿಮ್ಮ ಸಜೆಷನ್ನು, ನಿಮ್ಮ ಸೆಲೆಕ್ಷನ್ನು ತುಂಬ ಇಷ್ಟ ಆಯಿತು ನಮಗೆ. ವರ್ಷಕ್ಕೊಂದ್ಸರಿ ಅವರೆಲ್ಲ US ಅಲ್ಲಿ ಓಡಾಡಿ ಬಂದಿರೋರು, ಈ ಗ್ರೀನ್ ಕಾರ್ಡ್ ಇಟ್ಕೊಂಡಿರೋಂಥವ್ರು, ದುಬೈಲಿ ಕೆಲಸ ಮಾಡಿರೋವಂಥವ್ರು, ಹಾಗೂ ದುಬೈನ ಇಂಚಿಂಚು ಮೂಲೆ ಮೂಲೆಗೂ ಸ್ವಂತ ಹೋಗಿ ಬಂದಿರೋರು. ಅಲ್ಲಿಗಿನ್ನ ತುಂಬ ಚೆನ್ನಾದ ಅನುಭವಗಳನ್ನು ನೀವು ಕರೆಕೊಟ್ರಿ ನಮಗೆ ಅನ್ನೋ ಉದ್ದೇಶದಲ್ಲಿ ರಿವ್ಯೂಸು ಎಲ್ಲ ಕೊಟ್ಟಿದ್ದಾರೆ ಅವರು. ಸೊ ವೀಕ್ಷಕರೇ, ನವೀನ್ ಎಷ್ಟರ ಮಟ್ಟಿಗೆ ಅದರಲ್ಲಿ ಸಮರ್ಥರಿದ್ದಾರೆ ಅಂತಂದರೆ, ಅವರ ಉಪಸ್ಥಿತಿ ಇಲ್ಲದೇ ಇದ್ದರೂ ಅನುಪಸ್ಥಿತಿಯಲ್ಲಿ ಕೂಡ ಅವರ ಉಪಸ್ಥಿತಿ ಎಷ್ಟಿರುತ್ತೋ ಅಷ್ಟೇ ಜವಾಬ್ದಾರಿಯಿಂದ ಒಂದು ತಂಡವನ್ನು ಯಾವ ದೇಶಕ್ಕೆ ಬೇಕಾದರೂ ಕಳಿಸಿ ಅವರನ್ನು ಪ್ರಯಾಣ ಮಾಡಿಸಿ ವಾಪಸ್ ಕರೆತರಿಸುವಷ್ಟು ಅವರಿಗೆ ಸೌಜನ್ಯವೂ ಇದೆ ಮತ್ತು ಶಕ್ತಿಯೂ ಇದೆ. ಈ ಪ್ರವಾಸದ ಅನುಭವಗಳನ್ನು ಆ ಪ್ರವಾಸಿಗರು ಹೇಳ್ತಾರೆ.
ಕೇಳಿ. My overall experience was like really great. Like honestly, like thanks to NJ Travels. ಫಸ್ಟ್ ಆಫ್ ಆಲ್ ಎ ಬಿಗ್ ಥ್ಯಾಂಕ್ಸ್ ಟು NJ ಟ್ರಾವೆಲ್ಸ್. ನಾನು ಇನಿಷಿಯಲಿ ಗಾಬರಿ ಆಗಿತ್ತು, ಏನು ಮಾಡೋದಪ್ಪ ಈ ಟ್ರಾವೆಲ್ಸ್ ತೊಗೊಳ್ಳೋದೋ ಬೇಡವೋ, ನನಗೆ ಅನುಭವ ಇವ್ರ ಬಗ್ಗೆ ಹೆಚ್ಚಿಂದಿಲ್ವೋ ಏನು ಅಂತ ತುಂಬ ಗೊಂದಲಗಳಿತ್ತು. ಬಟ್ ಈಗ ಹೋಗಿ ಬಂದ ಮೇಲೆ ಇವತ್ತು ಕೊನೆ ದಿನದ ನನ್ನ ಪ್ರಯಾಣ ನಿಜವಾಗ್ಲೂ ಹೇಳ್ತೀನಿ, ಬೇರೆ ಎಲ್ಲ ಟ್ರಾವೆಲ್ಸ್ಗಳಿಗೆ ಕಂಪೇರ್ ಮಾಡಿದರೆ ಹೇಗಿದೆಯೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಮಾತ್ರ ತುಂಬ ಬೆಸ್ಟ್ ಟ್ರಾವೆಲ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನೇನು ಕೇಳಿದ್ರೆ ನೀವು ರೇಟು 10 out of 10 ಕೊಡೋಕ್ಕೆ ಇಷ್ಟಪಡ್ತೀನಿ. It was totally good. Food was also nice and hotel was also good. It was totally awesome. Share ಮಾಡ್ತೀರಾ? ಎಕ್ಸಲೆಂಟ್ ಫುಡ್, ಹೋಟೆಲ್ ಅರೇಂಜ್ಮೆಂಟ್ಸ್ ಸೂಪರ್. ತುಂಬ ಚೆನ್ನಾಗಿತ್ತು. ಮಲೇಷ್ಯಾ, ಥೈಲ್ಯಾಂಡ್, ಫುಡ್ಡು, ರೂಮ್ಸು ಎಲ್ಲ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿತ್ತು. Awesome ಆಗಿತ್ತು. Food, travel, everything was so good. Well organized and I really enjoyed it. ಇಟ್ ವಾಸ್ ಟೋಟಲಿ ಆಸಮ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳ್ತಾ ಇದ್ದೀನಿ. ಫುಲ್ಲು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಮಗೆ ಎಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಎಲ್ಲ ಕಡೆ ಹೋದಲ್ಲೆಲ್ಲ ನಮಗೆ ಕಾಲ್ ಮಾಡಿ ವಿಚಾರಿಸ್ಕೊತಾ ಇದ್ರು ಹೇಗಿತ್ತು ಹೇಗಿದೆ ಅಂತ ಎಲ್ಲ. ಒಂದು ಕಡೆನೂ ಅವ್ರು ಬಿಟ್ಟಿಲ್ಲ. ಫುಕೆಟ್ಟು, ಕ್ರ್ಯಾಬಿ ಆಗಲಿ, ಮಲೇಷ್ಯಾ ಆಗಲಿ, ಇಟ್ ವಾಸ್ ಟೋಟಲಿ ಆಸಮ್ ಅಂತ ಹೇಳ್ಬೋದು. ನಾವು NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಚೂಸ್ ಮಾಡಿದ್ದು ವಾಸ್ ವೆರಿ ಪರ್ಫೆಕ್ಟ್ ಡಿಸಿಷನ್ ಅಂತ ಅನ್ನಿಸ್ತಿದೆ. ಬಿಕಾಸ್ ವಿ ಟ್ರಾವೆಲ್ ಟು ಮಲೇಷ್ಯಾ ಆ್ಯಂಡ್ ಥೈಲ್ಯಾಂಡ್. ಇಟ್ ವಾಸ್ ಸೋ ಪರ್ಫೆಕ್ಟ್. ಅವ್ರು ಪ್ರತಿ ಒಂದು ಏರ್ಪೋರ್ಟ್ ಪಿಕ್, ಡ್ರಾಪ್, ಟ್ರಾನ್ಸ್ಫರ್ ಇಂದ ಹಿಡಿದು ಫುಡ್, ಅಲ್ಲಿ ಸೈಟ್ ಸೀಯಿಂಗಿಗೆ ಟಿಕೆಟ್ಸ್, ಅದು ಇದು ಏನೂ ತಲೆನೋವಿಲ್ಲ ನಮಗೆ. ಎವ್ರಿಥಿಂಗ್ A to Z was covered by them. The trip was really great. We had an amazing experience. ಕೇಳಿದ್ರಲ್ಲ ಎಷ್ಟು ಖುಷಿಯಿಂದ ಅವರು ಅನುಭವವನ್ನು ಹಂಚಿಕೊಂಡ್ರು ಅಂತ. ಅದೇ ಒಂದು ಪ್ರವಾಸವನ್ನು ಸಂಘಟಿಸುವುದು ಕೂಡ ಒಂದು ಕಲೆ, ಅದು ಆರ್ಟ್ ಅದು. ಮತ್ತು ಅಲ್ಲಿ ಸ್ವಲ್ಪ ಮನುಷ್ಯತ್ವ, ಮಾನವೀಯತೆ, ಅವರ ಅನುಭವ ಇವನ್ನೆಲ್ಲವನ್ನು ಸೇರಿಸಿದರೆ ಅದು ಒಂದು ಒಳ್ಳೆಯ ಪ್ಯಾಕೇಜ್ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈಗ ಮಲೇಷ್ಯಕ್ಕೆ ಹೌದಾ ನಾನು ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಯಾಕೆಂದರೆ ಈಗ ಸರ್ ಹೆಂಗೆ ಅಂದರೆ ಜೀವನ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಎಷ್ಟೇ ನಾವು ಪ್ರಾಮಾಣಿಕರು ಅಂದ್ರೂ ನಮ್ಮ ಪ್ರಾಮಾಣಿಕತೆನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋದಷ್ಟು ಜನಗಳಿಗೆ ಅನುಮಾನ ಜಾಸ್ತಿ. ಪ್ರಪಂಚನೇ ಹಂಗಾಗೋಗಿದೆ ಇವತ್ತಿನ ಸ್ಪೀಡಿ ನುಗ್ಗೋದ್ರೊಳಗೆ. ಏನೋ ಇವನು ಯಾಕೆ ಇಷ್ಟು ಅಕ್ಯುರೇಟಾಗಿ ಹೇಳ್ತಾ ಇದ್ದಾನೆ, ಏನೋ ಇರ್ಬೋದು ಅನ್ನೋದೊಂದು. ಸೊ ಹಾಗಾಗಿ ಜೊತೆಗೆ ನಮ್ಮ ಒಡನಾಟ ಏನು 30-32 ವರ್ಷದ ಒಡನಾಟಗಳಲ್ಲಿ ನಾವು ಜಾಸ್ತಿ ಸಮಯ ಕಳೆಯೋಕ್ಕಾಗಿಲ್ಲ ಒಟ್ಟಿಗೆ. ಸೊ ಹಾಗಾಗಿ ಪ್ರತ್ಯಕ್ಷದರ್ಶಿ ನೀವು ಇರ್ತೀರ, ಜೊತೆಯಲ್ಲಿ ಅದರ ಅನುಭವನೂ ನೀವು ಪಡೆದಂಗೆ ಆಗುತ್ತೆ. ನೀವು ಜನಗಳಿಗೆ ನಾನು ಏನು ಹೇಳ್ತೀನಿ ಅದು ನಿಮ್ಮ ಮುಖಾಂತರ ಬಂದಾಗ ಅದರ ಎಫೆಕ್ಟು ಜಾಸ್ತಿ ಇರುತ್ತೆ. ಇಲ್ಲ ಖಂಡಿತ. ಸೊ ಹಾಗಾಗಿ ಅದರಲ್ಲೂ ಇನ್ನೊಂದು ಏನಂದರೆ ನೀವು ನಿಷ್ಠೂರ, ಯಾವುದನ್ನು ಹೊಗಳಿಸ್ಕೊಂಡು ನಿಮ್ಮ ಸ್ವಭಾವ ಅನ್ನೋದೇ ಆ್ಯಸ್ ಯೂಶ್ವಲ್ ನಾವು ಅದೇ ರೀತಿ ಬದುಕ್ತಾ ಇರೋದು. ಆದ್ದರಿಂದ ನಿಮ್ಮಿಂದ ಇನ್ನೂ ಹೆಚ್ಚಿನದೇನಾದರೂ ಇದ್ದರೆ ನಾನು ಪಾಯಿಂಟ್ಸು ತೊಗೊಬೋದು ನೀವು ಜೊತೇಲಿ ಇರೋದ್ರಿಂದ. ಆದ್ದರಿಂದ ನಿಮ್ಮನ್ನು ನಾನು ಕರಿತಾ ಇದ್ದೀನಿ ಪ್ರೀತಿಯಿಂದ. 3 ದಿನ ಒಟ್ಟಿಗಿದ್ದು ನಮ್ಮ ಜೊತೆ ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಜೊತೆ ಬರಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ಭಾಳ ಕಾಲದಿಂದ ಹೇಳ್ತಾ ಇದ್ರು ಅವರು, ಒಂದು ಸರಿ ನಮ್ಮೊಟ್ಟಿಗೆ ಬನ್ನಿ, ಕೆಲವು ಕಡೆ ಬನ್ನಿ, ಅಲ್ಲಿ ನಮ್ಮದನ್ನು, ನಮ್ಮ ಟೂರನ್ನು ನಾವು ಹೇಗೆ ಸಂಘಟಿಸ್ತೇವೆ, ಯಾವ ರೀತಿ ವ್ಯವಸ್ಥೆ ಮಾಡ್ತೇವೆ, ಅದನ್ನು ನೀವು ಕಣ್ಣಾರೆ ನೋಡಿ ಅಂತ. ನಾನು ಹಿಂದೆ ಕೆಲವು ದೇಶಗಳಿಗೆ ಹೋದಾಗ ವೈಯಕ್ತಿಕವಾಗಿ ನಾವು ಈ ರೀತಿಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಒಂದು ಸಹಾಯ ಸಹಕಾರದೊಂದಿಗೆ ಕೂಡ ಹೋಗಿದ್ದೆ ನಾನು. ಅಲ್ಲಿಯೂ ಚೆನ್ನಾಗಿತ್ತು. ಆದರೂ ಕೆಲವು ಅನಿರೀಕ್ಷಿತವಾದಂಥ ಕೆಲವು ಸಮಸ್ಯೆಗಳು ಬಂದಾಗ ಅವರು ಅಲ್ಲಲ್ಲಿ ಕೈ ಚೆಲ್ತಾಯಿದ್ರು. ಹಾಗಾಗಿ ಆವಾಗ ನಾವೇ ಅದನ್ನು ನಿಭಾಯಿಸ್ಕೊಂಡು ಬಂದದ್ದು ಉಂಟು. ಆದರೆ ನವೀನ್ ಅವರು ಇಲ್ಲಿವರೆಗೆ ಭಾಳಷ್ಟು ಜನರನ್ನು ಕರ್ಕೊಂಡು ಹೋಗಿದ್ದಾರೆ. ಅವರ ಅನುಭವವನ್ನು ಕೇಳಿದ್ದೀರಿ, ನಾವು ನಿಮಗೆ ಅದನ್ನು ಪ್ರಚುರಪಡಿಸಿದ್ದೇವೆ. ಈಗ ಸ್ವತಃ ನನ್ನ ಅನುಭವ ಹೇಗಿದೆ ಅನ್ನೋದನ್ನು ಇದೇ 27ರ ರಾತ್ರಿ ನಾವು ಹೊರಡ್ತಾ ಇದ್ದೇವೆ. ಬಹುಶಃ 30ಕ್ಕೆ ಮತ್ತೆ ದೇಶಕ್ಕೆ ಬರ್ತೇವೆ. ಆಮೇಲೆ ಅದರ ಅನುಭವವನ್ನು ಮತ್ತು ಇವರ ಇಡೀದಾದ ಒಂದು ಟೂರ್ ಆ್ಯಂಡ್ ಟ್ರಾವೆಲ್ಸಿನ ಅಂಡರಲ್ಲಿ ಹೇಗೆ ಇವರು ಪ್ಯಾಕೇಜನ್ನು ಮಾಡ್ತಾರೆ ಮತ್ತು ಅಲ್ಲಿಯ ಒಟ್ಟು ಅವರ ವ್ಯವಸ್ಥೆ ಹೇಗಿರುತ್ತೆ, ಇವೆಲ್ಲವನ್ನು ಪ್ರತ್ಯಕ್ಷದರ್ಶಿಯಾಗಿ ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ಸದಾವಕಾಶ ಅವರು ಅದನ್ನು ಒದಗಿಸ್ತಾ ಇದ್ದಾರೆ. ಅವರ ಒಂದು ಪ್ರೀತಿಯ ಕಾಣಿಕೆ ಅದು. ಸೊ ಬಂದ ಮೇಲೆ ಮತ್ತೆ ನಿಮ್ಮೊಟ್ಟಿಗೆ ಆ ಅನುಭವವನ್ನು ಹಂಚಿಕೊಳ್ಳೋಣ. ಈ ನವೀನ ಅವರ ಟೂರ್ ಆ್ಯಂಡ್ ಟ್ರಾವೆಲ್ಸ್ರೊಟ್ಟಿಗೆ ಪ್ರಯಾಣವನ್ನು ಬಯಸುವವರು ನೀವು
ಅವರ ನಂಬರ್ ಇದೆ, ಇಮೇಲ್ ಇದೆ, ಮತ್ತು ಬೇರೆ ಬೇರೆ ರೀತಿಯ ಪ್ಯಾಕೇಜಿನ ಆಫರ್ಗಳನ್ನು ಅವರು ಕೊಡ್ತಾರೆ. ಮತ್ತು ಹಣಕಾಸನ್ನು ಕೂಡ ಯಾವ್ಯಾವ ರೀತಿಯಲ್ಲಿ ನೀವು ಅವರಿಗೆ ಪೇಮೆಂಟ್ ಮಾಡ್ಬೋದು, ಅದಕ್ಕೊಂದಿಷ್ಟು ನಿಮಗೆ ಸದಾವಕಾಶಗಳಿದೆ. ಒಮ್ಮೆಲೆ ಕೊಡ್ಬೋದು, ಅಥವಾ EMI ರೀತಿ ಕೊಡ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಅವರ ಸಾಧ್ಯತೆಗಳನ್ನು ಅವರು ಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗ್ಬೋದು ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ನೀವು ಅವರೊಟ್ಟಿಗೆ ಸಂಪರ್ಕ ಮಾಡಿ, ಪ್ರಯಾಣ ಮಾಡಿ, ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ನವೀನ್ ಅವರು ಒದಗಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಸರ್. ನಮಸ್ತೆ ಸರ್. ಖಂಡಿತ ಸರ್. ಇದೇ ಈ ವಿಶ್ವಾಸನ ಇದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪರವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ.